ಹೆಂಡತಿ ಇಬ್ರು ಈ ರೀತಿ ನಡ್ಕೊಂಡ್ರೆ ಆ ಚಿಕ್ಕ ಮಗಳು ಮನ್ಸಿಗೆ ಏನಾಗ್ಬೇಡ? ಆ ಮಗು ಮನ್ಸು ಇಷ್ಟೆಲ್ಲ ಹಾಳಾಗ್ಬೇಡ. ನೀವೀಗ ಸುಮ್ಮನೆ ಇದ್ರೆ ನಾಳೆನೂ ಇದೇ ವರ್ತನೆ ಮುಂದುವರಿಯುತ್ತೆ. ದಂಡಂ ದಶಗುಣಂ ಅನ್ನೋ ಮಾತು ಕೇಳಿಲ್ವಾ? ಒಬ್ಬ ಹೆಂಡತಿ ಗಂಡನ್ಗೆ ಬರೀ ಹೆಂಡತಿ ಆಗಿರಲ್ಲ, ತಿದ್ದಿ ಬುದ್ಧಿ ಹೇಳೋ ತಾಯಿನೂ ಆಗಿರ್ತಾಳೆ. ಮಕ್ಕಳು ತಪ್ಪು ಮಾಡಿದಾಗ ತಾಯಿ ಶಿಕ್ಷೆನೂ ಕೊಡ್ಬೋದು, ಒದ್ದು ತಿದ್ದಿ ಬುದ್ಧಿನೂ ಹೇಳ್ಬೋದು. ಸಂಸಾರದಲ್ಲಿ ಹೆಂಡತಿ ಆದವಳು ಎಲ್ಲಾನು ಸಹಿಸ್ಕೋಬೇಕು, ಗಂಡ ಆದವನು ದಬ್ಬಾಳಿಕೆ ಮಾಡ್ಬೋದು ಅನ್ನೋ ರೂಲ್ಸ್ ಏನೂ ಇಲ್ಲ. ಗಂಡ ಕೊಡೋ ನೋವನ್ನ ಸಹಿಸ್ಕೋತಾ ಇರೋ ಎಲ್ಲ ಹೆಂಡತಿಯರಿಗೂ ನೀವೇ ಮಾದರಿ ಆಗ್ಬೇಕು. ಗಂಡ ನಮ್ಮ ಪಾಲಿಗೆ ದೇವ್ರು ನಿಜ, ಆದ್ರೆ ಗಂಡ ಆದವನು ತಪ್ಪಾರಿ ಹಿಡಿದಾಗ ನಾವು ಅವ್ರ ಪಾಲಿಗೆ ಭದ್ರಕಾಳಿ ಆಗ್ತೀವಿ ಅನ್ನೋದನ್ನ ನೀವು ತೋರಿಸ್ಕೊಡ್ಬೇಕು. ಯೋಚನೆ ಮಾಡಿ, ಅದಕ್ಕೆ ನಿಮ್ ಜೀವನ ನಿಮ್ ಮುಂದೆ ಇದೆ, ನಿಮ್ ಕೈಯಲ್ಲಿ ನಿಮ್ ಬದುಕಿದೆ. ಇನ್ ಮುಂದೆ ನೀವೇ ಅದನ್ನ ಸರಿ ಮಾಡ್ಕೋಬೇಕು. ಏನೇ ರಕ್ತ ಕುದಿತಾ ಇದೀಯ ಅವಳ ಮಾತು ಕೇಳಿ ನಿನಗೆ? ಏಯ್, ನಾನ್ ತಾಳಿ ಕಟ್ರ ಹೆಂಡತಿ ಕಡೆ ನೀನು, ಆಫ್ಟರ್ ಆಲ್ ಒಂದ್ ಹೆಂಗ್ಸು ನೀನು, ನೀನೇನೆ ಕಿಸಿಯೋದಿಕ್ ಸಾಧ್ಯ? ಹೊಡಿಬೇಕು ಅನಿಸ್ತೀಯಾ? ಅನಿಸ್ತಿದೆ? ಏ ಬಾರ, ತಾಕತ್ತಿದ್ರೆ ಮೈ ಮುಟ್ಟು ನೋಡ್ತೀನಿ, ಬಾರಲೇ. ಹೊಡಿ